ತನಿಖೆ ಬೆನ್ನಲ್ಲೇ ಇದೀಗ ಇಡಿ ಎಂಟ್ರ್ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದು ಅತಿ ದೊಡ್ಡ ಸಂಕಷ್ಟ ಅಂದ್ರೂ ಕೂಡ ತಪ್ಪಾಗಲ್ಲ. ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಇಡಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದೆ. ಲೋಕಾಯುಕ್ತ ತನಿಖೆಯ ಬೆನ್ನಲ್ಲೇ ಇಡಿ ಕೂಡ ಎಂಟ್ರ್ ಆಗಿದ್ದು, ಮುಖ್ಯಮಂತ್ರಿಗಳು ಆರಂಭದಲ್ಲಿ ಇದೊಂದು ಸಣ್ಣ ಪ್ರಕರಣ, ಬದಲಿ ನಿವೇಶನ ಕೇಳಿದ್ವಿ, ಕೊಟ್ಟಿದ್ದಾರೆ, ಅದರಲ್ಲಿ ಏನು ತಪ್ಪು ಅಂತ ಪ್ರಶ್ನಿಸ್ತಾ ಇದ್ರು. ಆದ್ರೆ ಕಾಲಕ್ರಮೇಣ ಈ ಪ್ರಕರಣ ದೊಡ್ಡ ರೀತಿಯ ಕಂಟಕವನ್ನ ತಂದಿಡಬಹುದಾದ ಲಕ್ಷಣಗಳು ಕಾಣಿಸ್ತಾ ಇದೆ. ಮುಖ್ಯಮಂತ್ರಿಗಳ ಪತ್ನಿ ಫಲಾನುಭವಿ ಅನ್ನೋ ಕಾರಣಕ್ಕಾಗಿ ಈ ಕೇಸ್ನ ಲೋಕಾಯುಕ್ತ ತನಿಖೆಗೆ ಕೋರ್ಟ್ ಒಪ್ಪಿಸಿತ್ತು. ಆ ನಂತರದಲ್ಲಿ ಇದರ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಇಡಿ ಎಂಟ್ರ್ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ. ಲೋಕಾಯುಕ್ತ ತನಿಖೆಗೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಕೋರ್ಟ್ ಹೇಳಿತ್ತು, ಮುಖ್ಯಮಂತ್ರಿಗಳ ಪತ್ನಿ ಈ ಒಂದು ಆಸ್ತಿಯ ಫಲಾನುಭವಿ ಆಗಿರೋ ಕಾರಣಕ್ಕಾಗಿ ತನಿಖೆಗೆ ಯೋಗ್ಯ ಮತ್ತು ಮುಖ್ಯಮಂತ್ರಿಗಳು ಸಹಕಾರವನ್ನ ಕೊಡಬೇಕು ಅಂತ. ಈಗ ಇಡಿ ಎಂಟ್ರ್ ಆಗ್ತಾ ಇದೆ. ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳದ್ದು ಓನರ್ಶಿಪ್ ಇಲ್ಲ. ಆದ್ರೆ ಇಡಿ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ ಕೇಸ್ನ? ಜೊತೆ ಒಂದು ಸ್ಪಷ್ಟ, ಈ ಕೇವಲ ಅಂದ್ರೆ ಮುಖ್ಯಮಂತ್ರಿಗಳ ಒಂದು ವಿಚಾರಕ್ಕೆ ಅಂತಲ್ಲ, ಇಡೀ ಮೂಡದ ವಿಚಾರಕ್ಕೆ ಎಂಟ್ರಿ ಆಗುವಂತ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಪ್ರಕರಣ ಈಗ ಚಾಲ್ತಿಯಲ್ಲಿರೋದ್ರಿಂದ ಅದ್ರ ಮೇಲೆ ಒಂದು ಎಫ್ಐಆರ್ ಮಾಡಿಕೊಳ್ಳುವಂತ ಅವಕಾಶ ಇರುವಂತದ್ದು. ಅದನ್ನ ಮೂಲಕ ಎಂಟ್ರಿ ಕೊಟ್ರೆ ಇಡೀ ಪ್ರಕರಣವನ್ನು ಕೈಗೆತ್ತಿಕೊಳ್ಳಬಹುದು. ಅಂದ್ರೆ ಮೂಡ ವ್ಯಾಪ್ತಿಯಲ್ಲಿ ಆಗಿರುವಂತಹ ಬೇರೆ ಅವ್ಯವಹಾರ ಅಥವಾ ಮನಿ ಲ್ಯಾಂಡ್ರಿಂಗ್ ಏನ್ ನಡೆದಿದೆ ಎಲ್ಲ ವಿಚಾರಗಳನ್ನ ಒಗ್ಗೂಡಿಸಿ ಎತ್ಕೊಳ್ಬಹುದು. ಅದನ್ನ ಕೇಸ್ ಬೈ ಕೇಸ್ ಆಗಿ ಕೂಡ ಬೈಫರಿಕೇಟ್ ಮಾಡಿ ಕೂಡ ತಗೊಳ್ಳೋಕೆ ಅವಕಾಶ ಕೂಡ ಇರುತ್ತೆ. ಹಾಗಾಗಿ ಮೊದಲ ಹಂತವಾಗಿ, ಯಾಕಂದ್ರೆ ಲೋಕಾಯುಕ್ತ ತನಿಖೆಯನ್ನು ಎದುರಿಸುತ್ತಿದ್ದಂತ ಮುಖ್ಯಮಂತ್ರಿಗಳಿಗೆ ಅದನ್ನ ಹೇಗೆ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥ ಸಿದ್ಧತೆಯಲ್ಲಿದ್ರು. ಅದರ ಮಧ್ಯೆ ಸಿಬಿಐಗೆ ಅರ್ಜಿಯನ್ನು ಹಾಕೊಳ್ಳಾಯ್ತು, ಸಿಬಿಐ ಕೊಡಬೇಕು ಅನ್ನುವಂಥ ಕೋರ್ಟ್ ಮೊರೆ ಹೋಗಿದ್ರು. ಇದರ ಮಧ್ಯದಲ್ಲಿ ಈಗ ಏಕಾಏಕಿಯಾಗಿ ಇಡಿ ಕೂಡ ಎಂಟ್ರಿ ಆಗಿರುವಂಥದ್ದು. ಅಂದ್ರೆ ಸಿಬಿಐ, ಇಡಿ, ಲೋಕಾಯುಕ್ತ ಹೀಗೆ ಎಲ್ಲ ಮೂರು ರೀತಿಯ ಕಾನೂನು ಹೋರಾಟಗಳನ್ನ ಮಾಡಬೇಕಂತ ಅನಿವಾರ್ಯತೆಗೆ, ಸಂಕಷ್ಟಕ್ಕೆ ಮುಖ್ಯಮಂತ್ರಿಗಳು ಸಿಲುಕದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇದು ಇನ್ನೂ ಹೆಚ್ಚಿನ ಕಾನೂನು ರೀತಿಯ ಹೋರಾಟಕ್ಕೆ, ರಾಜಕೀಯ ಜಟಾಪಟಿಗೆ ಎಲ್ಲದಕ್ಕೂ ಕೂಡ, ಅಂದ್ರೆ ಒಂದು ಕಡೆ ಪೊಲಿಟಿಕಲ್ ಬ್ಯಾಟಲ್, ಮತ್ತೊಂದು ಕಡೆ ಲೀಗಲ್ ಬ್ಯಾಟಲ್, ಎರಡಕ್ಕೂ ಕೂಡ ಸಾಕಷ್ಟು ಹೆಚ್ಚಿನ ಜಟಾಪಟಿಗೆ ಇದು ವೇದಿಕೆ ಆಗುವಂತ ಸಾಧ್ಯತೆಗಳು ಹೆಚ್ಚು ಕಂಡು ಬರ್ತಾ ಇದೆ. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಮುಖ್ಯಮಂತ್ರಿಗಳು ಅಂದುಕೊಂಡಂತೆ ಈ ಪ್ರಕರಣ ಅಷ್ಟು ಸಣ್ಣದು ಅಲ್ಲ ಅನ್ನೋದು ಈಗ ಗೊತ್ತಾಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆಯಲ್ಲಿ ಲೋಕಾಯುಕ್ತ ತನಿಖೆ ಈಗಷ್ಟೇ ಆರಂಭಗೊಂಡಿದೆ, ಅದರ ಬೆನ್ನಲ್ಲೇ ಇಡಿ ಎಂಟ್ರಿ. ಮುಂದೆ ಯಾವ ರೀತಿಯಾದಂತಹ ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಈ ಪ್ರಕರಣ ಅನ್ನೋದನ್ನ ಕಾದು ನೋಡಬೇಕು.